ಹಾಯ್ ಪುಷ್ಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಏನಪ್ಪ ವಿಷಯ ಅಂತಂದರೆ, ನಮ್ಮ ಮಾವನ ತಮ್ಮ ಹೆಂಡ್ತಿಗೆ ನೈಟ್ ಊಟ ಮಾಡಿಬಿಟ್ಟು ಚೆನ್ನಾಗೇ ಮಲಗಿರ್ಬೇಕಾದ್ರೆ ಏನಾಯಿತು ಏನೋ ಅಂತ ಗೊತ್ತಿಲ್ಲ. ಮಲಗಿರ್ಬೇಕಾದ್ರೇ ಹಾರ್ಟ್ ಅಟ್ಯಾಕ್ ಆಗಿ ತಿರೋಗಿದ್ರು. ಆವಾಗ ನಾವು ಏನು ಮಾಡಿದ್ವಿ, ಇಲ್ಲಿ ಅಕ್ಕಪಕ್ಕ ಎಲ್ಲ ಅಂದರೆ ನಮ್ಮ ಊರ್ಗಿತ್ತಿ ಕೂತ್ಕೊಂಡ್ರು. ಯಾರು ಹಿರಿಯವ್ರನ್ನ ಕರೆದ್ರು, ಏನಾಗಿದೆ ಅಂತ ನೋಡಿ ಬನ್ನಿ ಅಂತ. ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಅಂದರು, ತೀರೋದ್ರು. ಹಾಗಾಗಿ ತಿಂಡಿ ಮಾಡೋಕ್ಕಾಗಲಿಲ್ಲ ಗೈಸ್. ಸ್ನಾನ ಮಾಡಿ ಮುಗಿಸಿ ಮನೆ ಕೆಲಸ ಮುಗಿಸ್ಬಿಟ್ಟು ಬೇಗ ಮನೆ ಕೆಲಸ ಎಲ್ಲ ಮುಗಿಸಿ ಮನೆಯೆಲ್ಲ ಒರೆಸಿ ಇದೆಲ್ಲ ಮಾಡಿಬಿಟ್ಟು ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಬಾಗಿಲು ಈಚೆ ಎಲ್ಲ ತೊಳೆದ್ಬಿಟ್ಟು ನೀಟಾಗಿ. ಯಾಕೆಂದರೆ ಜನ ಸಾವಿಂದ ಬಂದವರೆಲ್ಲ ಮನೆ ಮುಂದೆ ತುಂಬಾ ಗಲೀಜು ಮಾಡಿದರು. ಹಾಗಾಗಿ ಮನೆಯೆಲ್ಲ ಫಸ್ಟು ಮನೆ ಕ್ಲೀನ್ ಮಾಡೋಣ, ಆಮೇಲೆ ಬೇಕಾದ್ರೆ ತಿಂಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಹಾಗೆ ಸಾವಿಂದ ಬಂದು ಬಟ್ಟೆಗಳಿದ್ವು ಅವು ಎಲ್ಲ ಒಗೆದ್ಬಿಟ್ಟು ನೀಟಾಗಿ ಎಲ್ಲ ಇದು ಮಾಡಿಬಿಟ್ಟು ಬಾಗಿಲೆಲ್ಲ ಗೇಟು ಎಲ್ಲ ತೊಳೆದ್ಬಿಟ್ಟು ಬಟ್ಟೆಗಳೆಲ್ಲ ಒಗೆದ್ಬಿಟ್ಟು ಎಲ್ಲನ ತಗೋಗಿ ಒಣಗಕ್ಕೆ ಹಾಕ್ಬಿಟ್ಟು ಆಮೇಲೆ ಬಂದು ಫಸ್ಟು ಸ್ನಾನ ಮಾಡ್ಕೊಬಿಟ್ಟು ಆಮೇಲೆ ಅಡುಗೆ ಮಾಡೋದಾಯಿತು ಅಂತ ಅಂದ್ಬಿಟ್ಟು ಗೆಸ್ ಮಾಡಿಕೊಂಡೆ. ಬಟ್ಟೆಗಳಿದ್ವು ಅದೆಲ್ಲ ಒಗೆದು ಹುಣೆ ಹಾಕ್ಬಿಟ್ಟು ಆಮೇಲೆ ತಿಂಡಿ ಮಾಡೋಣ ಅಂದ್ಕೊಂಡೆ. ಯಾಕೋ ನನ್ನ ಮಗಳಂದು ಮಮ್ಮಿ ತಿಂಡಿ ಮಾಡೋ ಗಂಟೆ ಲೇಟಾಗಿ ಹೋಗುತ್ತೆ ಕಮ್ಮಿ, ತಿಂಡಿ ಮಾಡೋಕ್ಕೆ ಹೋಗ್ಬೇಡಿ, ಡೈರೆಕ್ಟು ಅಡುಗೆನೇ ಮಾಡಿಬಿಡಿ, ಯಾಕೆಂದರೆ ಅಡುಗೆನಾದ್ರು ಬೇಕಾದ್ರೆ ಮಧ್ಯಾಹ್ನಕ್ಕೆ ಹೋಗುತ್ತೆ, ಸಂಜೆಗೆ ಹೋಗುತ್ತೆ ಮಮ್ಮಿ ಅಂತಂದು. ಸರಿ ಅದು ಒಳ್ಳೆ ಐಡಿಯಾನೇ ಅಂತ ಅಂದ್ಬಿಟ್ಟು ನಾನು ಮಾಡಿದೆ. ಬೇಗ ಸ್ನಾನ ಮುಗಿಸಿ ಅಡುಗೆಗೆಲ್ಲ ರೆಡಿ ಮಾಡ್ಕೊಬಿಟ್ಟು ಅಷ್ಟೊತ್ತಿಗೆ ಯಾಕೆ ತುಂಬ ಸುಸ್ತಾಯಿತು. ಮಗ ಒಂದು ಸ್ವಲ್ಪ ಟೀ ಮಡಗು ಅಂತ ಅಂದೆ, ಅವಳು ಟೀ ಮಡಿಕೊಟ್ಲು. ಟೀ ಮಾಡ್ಕೊಂಡು ಹಿಂದ್ಗುಂಟನೆ ಅಡುಗೆ ಮಾಡ್ಕೊಂಡ್ಬಿಟ್ಟು ಅಡುಗೆಗೆಲ್ಲ ರೆಡಿ ಮಾಡ್ಕೊಂಡ ತಕ್ಷಣ ಈ ತರಕಾರಿ ಮನೇಲಿ ಏನೂ ಇಲ್ಲ, ಎಲ್ಲ ಖಾಲಿಯಾಗಿತ್ತು. ಹಾಗಾಗಿ ನಮ್ಮ ಮನೆಯವ್ರಿಗೆ ಹೇಳಿದೆ, ತರಕಾರಿ ಏನಿಲ್ಲ, ತರಕಾರಿ ತೊಗೊಂಡ್ಬರೋದು ಅಂತ ಕಳಿಸ್ದೆ. ಆವಾಗ ನಮ್ಮ ಯಜಮಾನ್ರು ನೋಡಿ ತರಕಾರಿ ಏನು ಈ ಟೈಮ್ಲಿ ಏನು ಸಿಗಲಿಲ್ಲ ಅಂತ ಅಂದ್ಬಿಟ್ಟು ನುಗ್ಗೆಕಾಯಿ ತೊಗೊಂಡ್ಬಂದಕ್ಕೆ ಸರಿ ಅಂತ ಅಂದ್ಬಿಟ್ಟು ನುಗ್ಗೆಕಾಯಿ ಮನೇಲಿ ಸ್ವಲ್ಪ ಆಲೂಗೆಡ್ಡೆ ಇತ್ತು, ಆಲೂಗೆಡ್ಡೆ ನುಗ್ಗೆಕಾಯಿ ಹಾಕಿ ಬೇಳೆ ಸಾಂಬಾರು ಮಾಡಿದೆ. ಬೇಳೆ ಸಾಂಬಾರು ಮಾಡ್ಕೊಳ್ಬೇಕು ಅಂತಂದರೆ ಫಸ್ಟು ಈರುಳ್ಳಿ ಟೊಮೊಟೊ ಕಟ್ ಮಾಡ್ಕೊಂಡು ಬೇಳೆ ಹಾಕ್ಕೊಂಡು ಫಸ್ಟು ಕೂಗಿಸ್ಕೊಂಡ್ಬಿಟ್ಟು ಆಮೇಲೆ ಅದು ಚೆನ್ನಾಗಿ ಬೆಂದಮೇಲೆ ನಾನು ಅದಕ್ಕೆ ಉಪ್ಪು, ಹುಳಿ, ಖಾರದ ಪುಡಿ ಎಷ್ಟು ಬೇಕು ಸಾಂಬಾರಿಗೆ ಉಪ್ಪು ಅಷ್ಟು ಉಪ್ಪು ಹಾಕ್ಕೊಂಡು ಇದು ಮಾಡಿಕೊಂಡೆ ಗೈಸ್. ಆಮೇಲೆ ಒಂದು ವಿಸಲ್ ಕೂಗಿಸ್ಕೊಂಡೆ. ನಾನು 2 ಕೂಗಿಸ್ಕೊಂಡ್ರೆ ಎಲ್ಲ ನುಗ್ಗೆಕಾಯಿ ಆಲೂಗಡ್ಡೆ ಚೆನ್ನಾಗಿ ಬೆಂದು ಎಲ್ಲ ಇದಾಗೋಗುತ್ತೆ ಅಂತ ಅಂದ್ಬಿಟ್ಟು ಬರೀ ಒಂದು ವಿಸಲ್ ಕೂಗಿಸ್ಕೊಂಡ ತಕ್ಷಣ ಕುಕ್ಕರ್ ಆರೋ ತನಕ ಒಂದು ಸ್ವಲ್ಪ ವೆಯ್ಟ್ ಮಾಡಿದ್ಮೇಲೆ ಕುಕ್ಕರ್ ಚೆನ್ನಾಗಿ ಎಲ್ಲ ನೀಟಾಗಿ ಆರಿತು. ಆರಿದ್ಮೇಲೆ ನಾನೇನು ಮಾಡಿದೆ, ಒಗ್ಗರಣೆ